ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು, ಡಿಸೆಂಬರ್ 19. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ರವರು ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅವರ ಸ್ಮರಣೆ ವ್ಯಸನವಾಗಿದೆ ಎಂದು ಹೇಳುವ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮತ್ತು ಸಂವಿಧಾನವನ್ನು ಈ ದೇಶದ ಬಹುಸಂಖ್ಯಾತರನ್ನು ಬಹಳ ಕೀಳಾಗಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ MK ಸೋಮಶೇಖರ್ ರವರ ನೇತೃತ್ವದಲ್ಲಿ ಅಮಿತ್ ಶಾ ರವರನ್ನು ವಿರೋಧಿಸಿ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದರು. ಶಿಲ್ಪಿ ಅಂಬೇಡ್ಕರ್ ವಿರೋಧಿಗೆ, ಅಂಬೇಡ್ಕರ್ ವಿರೋಧಿಗೆ, ದೇಶವನ್ನೇ ಹಾಳು ಮಾಡ್ತಿರೋ ಬಿಜೆಪಿ ಸರ್ಕಾರಕ್ಕೆ, ದೇಶವನ್ನೇ ಹಾಳು ಮಾಡ್ತಿರೋ ಬಿಜೆಪಿ ಸರ್ಕಾರಕ್ಕೆ. ಅಂಬೇಡ್ಕರ್ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ್ದಾರೆ. ಅದು RSS ಮನುಸ್ಮೃತಿ ಅಜೆಂಡಾನೇ ಅವ್ರದ್ದು ದಲಿತ ವಿರೋಧಿ. ಅವತ್ತು RSSನವರು ಏನು ಸಾವರ್ಕರ್ ಎಲ್ಲರೂ ಇದ್ದಾರೆ, ಅವತ್ತು ಅಂಬೇಡ್ಕರ್ ಸಂವಿಧಾನ ಒಪ್ಪಿರಲಿಲ್ಲ. ಆ ಸಂವಿಧಾನ ಒಪ್ಪಲ್ಲ, ನಾವು ನಮ್ಮದೇ ಸಂವಿಧಾನ ಬೇರೆ ಅಂತ ಹೇಳ್ದಂಥವ್ರು. ಅದೇ ಮನಸ್ಥಿತಿ ಇರ್ತಕ್ಕಂಥ ಇವರು ಕೂಡ. ಅಮಿತ್ ಶಾ ಹೇಳ್ತಾರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಬೇರೆಯವ್ರ ಹೆಸರು ಹೇಳಿದ್ರೆ ಸ್ವರ್ಗ ಸಿಕ್ಕೋದು ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ನರಕ ಎಲ್ಲೂ ಇಲ್ಲ. ಈ ಸ್ವರ್ಗ ನರಕ ಇವ್ರು ಸೃಷ್ಟಿ ಮಾಡಿರೋದು. ಇವ್ರ ಸೃಷ್ಟಿನಲ್ಲಿ ಸ್ವರ್ಗ ನರಕ ಮಾಡಿರೋದು. ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಈ ಭೂಮಿನಲ್ಲಿ ಸ್ವಲ್ಪನಾರ ಸ್ವರ್ಗ ಅನ್ನೋ ದಿಕ್ಕಲ್ಲಿ ದೇಶ ಹೋಗ್ತಾ ಇದೆ. ರೌರವ ನರಕ ಆಗಿತ್ತು. ಬಹುಸಂಖ್ಯಾತರಿಗೆ ಈ ದೇಶ ರೌರವ ನರಕ ಆಗಿತ್ತು. ಅವರು ಸ್ವಲ್ಪನಾರು ಸಂವಿಧಾನ ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಸ್ವರ್ಗದ ಕಡೆಗೆ ಎಲ್ಲರೂ ಹೋಗ್ಲಿಕ್ಕೆ ಒಂಚೂರು ಅವಕಾಶ ಆಗ್ತಾ ಇದೆ. ಸ್ವರ್ಗ ನರಕ ಅನ್ನೋ ಸುಳ್ಳು. ಇವರು ಸ್ವರ್ಗದ ಹೆಸರು ಬೇರೆ ಹೇಳ್ತಾರೆ. ಇವ್ರುಗಳ ಮನಸ್ಥಿತಿನೇ ಎಲ್ಲ ವಿರೋಧ. ಸಂವಿಧಾನ ವಿರೋಧಿಗಳಿವರು, ಸಂವಿಧಾನ ವಿರೋಧಿಗಳು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ಅಮಿತ್ ಶಾ ಅವರು ಕೂಡ ಎಲ್ಲಿ ಗುಂಡಾಗಿರಿ ಮಾಡಬೇಕಾಗಿತ್ತು ಏನೋ ಪಾಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಲಿಲ್ಲ ಅಂತಂದ್ರೆ ಇವ್ರು ಗುಂಡಾಗಿರಿ ಮಾಡಬೇಕಾಗಿತ್ತು. ಗುಜರಾತಲ್ಲಿ ಅವರು ಟೀಮ್ ಹಾರ್ಕೊಂಡೇ ಇರಬೇಕಾಗಿತ್ತು. ಮೋದಿ ಸಿದ್ದರಾಮಯ್ಯ ಹೇಳಿದ್ರೆ ನಾನು ಕುರಿ ಕಾಯ್ಕೊಂಡು ಇರಬೇಕಾಗಿತ್ತು, ಸಂವಿಧಾನ ಬರದೇ ಇದ್ರಿ ಅಂತ ಹೇಳಿದ್ದಾರೆ. ಇವ್ರುಗಳ ಆ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಇವತ್ತು ಅವರ ಸಂವಿಧಾನದಿಂದ ಇಡೀ ದೇಶಕ್ಕೆ ಬೆಳಕಾಗಿದೆ. ಇಡೀ ದೇಶ ಕತ್ತಲಿತ್ತು, ಅದನ್ನ ಬೆಳಕಿನಂತ ಸಾಕ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಸಂವಿಧಾನ ವಿರೋಧಿಗಳು ಇವರು. ಅದಕ್ಕೋಸ್ಕರ ಇವತ್ತು ಅಮಿತ್ ಶಾ ಅವರ ವಿರುದ್ಧ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ದೇಶದಲ್ಲಿ ಈ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅನೇಕ ದೇಶಗಳಲ್ಲಿ ಯಾವ ಥರ ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣಗಳಾಗಿದ್ದಾವೆ. ಅರಾಜಕತೆ ಎಲ್ಲ ಎಷ್ಟೋ ದೇಶಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಇವರು ಕೊಟ್ಟಂತ ಸಂವಿಧಾನ ಅತ್ಯುತ್ತಮ ಸಂವಿಧಾನದಿಂದ ಇವತ್ತು ಇಡೀ 140 ಕೋಟಿ ಜನಸಂಖ್ಯೆ, ಪ್ರಪಂಚದಲ್ಲೇ ಮೊದಲನೇ ಜನಸಂಖ್ಯೆ, ಸಾಕಷ್ಟು ಬಡತನ, ಸಾಕಷ್ಟು ಅಸಮಾನತೆ, ಅಸ್ಪೃಶ್ಯತೆ, ಇದೆಲ್ಲದರ ನಡುವೆ ಎಲ್ಲರೂ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಕಾರಣ. ನಾವೆಲ್ಲ ಇವತ್ತೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ, ಬಡತನ ಇರ್ಬೋದು, ಅಸಮಾನತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಆದರೂ ನೆಮ್ಮದಿಯಾಗಿದ್ದೇವೆ. ನೆಮ್ಮದಿಯಾಗಿರೋಕ್ಕೆ ಅವರ ಕೊಟ್ಟಂಥ ಸಂವಿಧಾನ ಕಾರಣ. ಇದನ್ನು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಇವ್ರಿಗೆ ಇಲ್ಲದೆ ಹೋಗಿದ್ರೆ ಗುಜರಾತ್ನಲ್ಲಿ ಹೆಂಗೆ ಇವರು ಅರಾಜಕತೆ ಸೃಷ್ಟಿಸ್ಕೊಂಡು ಮಾಡ್ತಿದ್ರು, ಒಬ್ಬರನ್ನ ಕೊಲ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ಕೊಲ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಯಾಕೆ ಇವತ್ತು ಮೋದಿ ಅಮಿತ್ ಶಾ ಜೊತೆಲಿರೋರೆಲ್ಲ ಜೈಲಲ್ಲಿದ್ದಾರೆ? ಅವರು ಈ ಕೆಲಸಗಳು ಮಾಡೋದ್ರಿಂದಲೇ ಅವ್ರು ಇನ್ನೂ ಜೈಲಲ್ಲಿದ್ದಾರೆ. ಇವರಿಬ್ಬರು ಎಲ್ಲ ಕೇಸ್ಗಳು ಬಚಾವಾಗಿ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದಾರೆ. ಆದರೂ ಇವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನ ಅಮಿತ್ ಶಾ ಹೊರಗಡೆ ಹೇಳಿದ್ದಾರೆ. ಅದರ ವಿರುದ್ಧ ಅವ್ರ ಹೇಳಿಕೆಯ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜೀನಾಮೆ ನೀಡೋವರೆಗೂ ಪ್ರತಿಭಟನೆ ನಡೆಸ್ತೀರಾ? ಅವ್ರು ರಾಜೀನಾಮೆ ನೀಡಲೇಬೇಕು. ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು. ಇವತ್ತು ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಪ್ರಾರಂಭ. ಇನ್ನು ಮುಂದೆ ಇದನ್ನು ಹೆಚ್ಚಾಗಿ ನಡೆಯುತ್ತಿದೆ, ಎಲ್ಲ ಕಡೆ ಆಗುತ್ತೆ. बाबा साहेब अंबेडकर की
ಬೇಕು ಬೇಕೇ ಬೇಕು ಬಂಧಿಸಿ 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 ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ದೇಶದ್ರೋಹಿ ಅಮಿತ್ ಶಾಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿರೋಧಿಗೆ ಅಂಬೇಡ್ಕರ್ ವಿರೋಧ ಅಮಿತ್ ಶಾಗೆ ದಲಿತ ವಿರೋಧಿ ಅಮಿತ್ ಶಾಗೆ ದೇಶ ವಿರೋಧಿಗೆ ಸಂವಿಧಾನ ವಿರೋಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗೆ ದಲಿತ ವಿರೋಧಿಗೆ ಕೋಮುವಾದಿಗೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟರಿಗೆ ಕುಮ್ಮಕ್ಕು ನೀಡಿದ ನರೇಂದ್ರ ಮೋದಿಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ನೀತಿಗೆಟ್ಟ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಇದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಗೆ ತೊಲಗಲೇ 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 ಧಿಕ್ಕಾರ 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 ತೊಲಗಲಿ 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 ಧಿಕ್ಕಾರ 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 भला एमके चंद्रशेखर की भला अंबेडकर महाराज की भला राहुल गांधी की भला मल्लिकार्जुन खड़गे की धिक्कारा 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 संविधान शिल्पी अंबेडकर विरोधिगे दलित विरोधिगे ದೇಶದ್ರೋಹಿ ಅಮಿತ್ ಶಾಗೆ ಬಂಧಿಸಿ 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 ಕೋಮುವಾದಿ ಅಮಿತ್ ಶಾಗೆ ದಲಿತ ವಿರೋಧಿ ಅಮಿತ್ ಶಾಗೆ ಸೋಮಣ್ಣನವರ ಹೋರಾಟಕ್ಕೆ ಸೋಮಣ್ಣನವರ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.